ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ ವಿತ್ ಪುನರ್ವಿ ದಕ್ಷತಾ ಕುರುಬ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಅಫ್ಕೋರ್ಸ್ ವರಲಕ್ಷ್ಮಿ ಹಬ್ಬದ ಬಗ್ಗೆ. ಆ್ಯಂಡ್ ನಮ್ಮ ಮನೇಲಿ ಯಾವ್ಯಾವ ಥರ ವರಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ನ ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡಿ ನಿಮಗೆಲ್ಲ ತಿಳಿಸ್ಕೊಳೋಣ ಅಂತ ಬಂದಿದ್ದೀನಿ. ಎಲ್ಲರ ಮನೆಯಲ್ಲೂ ಅವ್ರವ್ರ ಸಂಪ್ರದಾಯದ ಪ್ರಕಾರವಾಗಿ ವರಲಕ್ಷ್ಮಿನ ಕುಣಿಸಿ ಮಾಡ್ತಾರೆ. ಆ್ಯಂಡ್ ಈ ವಿಡಿಯೋ ನೋಡೋರ್ಗೆ ಅನಿಸ್ಬೋದು ಇಲ್ಲ ಯಾಕೆ ನೀವು ಮುಖವಾಡ ಇಟ್ಟು ಸೀರೆ ಎಲ್ಲ ಉಡಿಸಿ ಪೂಜೆ ಮಾಡಲ್ವಾ ಅಂತ. ಅಫ್ಕೋರ್ಸ್ ನಾನು ಮಾಡಲ್ಲ ಆ ಥರ. ಏಕೆಂದರೆ ನಾನು ಮದುವೆ ಆದಾಗಿಂದ ನಾನು ಇದೇ ಥರನೇ ಪೂಜೆ ಮಾಡ್ಕೊಂಬಂದಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನನಗೆ ಇದು ಆಗಿ ಬಂದಿದೆ ಚೆನ್ನಾಗಿ ನನಗೆ. ಸೊ ಹಾಗಾಗಿ ನಾನು ಹಿಂಗೆ ಮಾಡ್ಕೊಂಡು ಹೋಗ್ತಾನೆ ಇದ್ದೀನಿ. ಸೊ ಹಾಗಾಗಿ ನಾನು ಮುಖವಾಡ ಮತ್ತು ಸೀರೆ ಎಲ್ಲ ಉಡಿಸಿ ನಾನು ಮಾಡಲ್ಲ. ಇದೇ ಥರನೇ ಆ ಬಿನ್ಗೆ ಮೇಲೆ ಕಾಯಿ ಇಟ್ಟು ಮತ್ತು ಒಂದು ಜ್ಯುವೆಲ್ರೀಸ್ ಎಲ್ಲ ಹಾಕಿ ಇದೇ ಥರನೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹೆಂಗೆ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸೇಮ್ ಇದೇ ಥರನೇ ಮಾಡ್ಕೊಂಡು ಹೋಗ್ತಾ ಇರೋದು ನಾನು. ಆ್ಯಂಡ್ ಇನ್ನೊಂದು ಭಯ ಏನಂದರೆ ಕೆಲವರಿಗೆ ವರಲಕ್ಷ್ಮಿ ಹಬ್ಬ ಇರೋಲ್ಲ ಆದರೂ ಕೂಡ ಮಾಡ್ತಾರೆ. ಯಾಕಂದ್ರೆ ನಾನು ನೋಡಿರೋ ಪ್ರಕಾರ ಕೇಳಿರೋ ಪ್ರಕಾರ ತುಂಬ ಜನ ಹಬ್ಬ ಇಲ್ಲಾಂದ್ರೂ ಕೂಡ ಹಬ್ಬ ಮಾಡಿ ತುಂಬ ಕಷ್ಟ ಅನುಭವಿಸಿರೋದು ನಾನು ನೋಡಿದ್ದೀನಿ. ಸೊ ಹಾಗಾಗಿ ನನಗೆ ಮುಂಚೆ ಭಯ ಆಗಿಬಿಟ್ಟಿತ್ತು. ಯಾಕಂದರೆ ನಮ್ಮ ಅತ್ತೆಯವ್ರು ಯಾರೂ ಈ ಹಬ್ಬ ಮಾಡಿರಲಿಲ್ಲ. ಸೊ ಇವ್ರಿಗೆ ಇದೆಯಾ ಇಲ್ಲ ಅನ್ನೋದೊಂದು ಭಯ ಇತ್ತು. ಸೊ ಹಾಗಾಗಿ ನಾನು ಸ್ಟಾರ್ಟಿಂಗ್ ಇದೇ ಥರನೇ ಇಟ್ಬಿಟ್ಟು ನಾನು ಮಾಡ್ಕೊಂಡು ಹೋದೆ. ಬಟ್ ನನಗೆ ಚೆನ್ನಾಗಿ ಆಗಿ ಬಂತು. ಸೊ ಹಾಗಾಗಿ ನಾನು ಇದೇ ಥರನೇ ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. Do ba 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 do boo do a boo ba do boo ba do. ಬಟ್ ನೀವೇನೇ ಹೇಳಿ ಗಾಯ್ಸ್, ಪ್ರತಿಯೊಬ್ಬರ ಮನೇಲಿ ಒಂದು ಹೆಣ್ಮಗು ಇರಲೇಬೇಕು. ಯಾಕಂದರೆ ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ ಅವರು. ನನ್ನ ಮಗಳಂತೂ ಲಿಟ್ರಲಿ ನನಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ಲು ಏನೋ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟೇ. ಬಟ್ ನನ್ನ ಚಿಕ್ಕ ಮಗಳು ಮಾತ್ರ ತುಂಬ ತೀಟೆ ಇದ್ದಾಳೆ. ಅಯ್ಯೋ ಅವಳನ್ನ ಇಟ್ಕೊಂಡು ಕೆಲಸ ಮಾಡೋಷ್ಟ್ರೊಳಗಡೆ ಸುಸ್ತಾಗೋಗ್ಬಿಡುತ್ತೆ ನಮಗೆ. ಯಾಕಂದರೆ ಒಂದು ದೇವ್ರ ಮನೆ ಒಳಗಡೆ ಹೋಗ್ತಾ ಇರ್ತಾಳೆ, ಅದು ಎತ್ಕೊಳೋದು ಇದು ಎತ್ಕೊಳೋದು ಎಲ್ಲ ಮಾಡ್ತಾ ಇರ್ತಾಳೆ. ಸೊ ಅವಳನ್ನ ಹಾಕ್ಕೊಂಡಂತೂ ತುಂಬಾ ಕಷ್ಟ ಆಗ್ತಾಯಿತ್ತು ನನಗೆ. ಸೊ ನನ್ನ ದೊಡ್ಡ ಮಗಳಿಂದ ನನಗೆ ಸ್ವಲ್ಪ ಓಕೆ ಬರ್ಡನ್ ಕಡಿಮೆ ಆಯಿತು. ಯಾಕಂದರೆ ಅವಳು ಸ್ವಲ್ಪ ನಂಗೆ ಹೆಲ್ಪ್ ಮಾಡ್ತಾಯಿದ್ಲು. ಸೊ ಹಾಗಾಗಿ ನನ್ನದು ಪ್ರಿಪ್ರೇಷನ್ ಎಲ್ಲನೂ ಬೇಗ ಆಯಿತು. ಆ್ಯಂಡ್ ಫೈನಲ್ ಎಲ್ಲ ಮುಗೀತು. ಆ್ಯಂಡ್ ಈಗ ಪೂಜೆದ್ದು ಎಲ್ಲ ಸಿದ್ಧತೆ ಮಾಡ್ಕೊಬೇಕು. ಪೂಜೆದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ವರಲಕ್ಷ್ಮಿ ಹಬ್ಬದ ವ್ಲಾಗ್ ಈಗಿದೆ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಕೂಡ ತಿಳಿಸಿ ನನ್ನ ವಿಡಿಯೋ ಹೇಗಿದೆ ಅಂತ. ಆ್ಯಂಡ್ ಫೈನಲಿ ಇಲ್ಲಿದ್ದೆ ನೋಡಿ ನಮ್ಮ ಮನೇಲಿ ವರಲಕ್ಷ್ಮಿ ನಾನು ಹೇಗೆ ಕುಣಿಸಿದ್ದೀನಿ ಅಂತ. ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ, ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ, ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಲಕ್ಷ್ಮೀ ಮಹಾಲಕ್ಷ್ಮೀ ಹರಿರಾರೋ ಹರಿರಾರೋ ಹರಿರಾರೀರೋ ಹರಿರಾರೋ ಹರಿರಾರೋ ಹರಿರಾರೀರೋ. ಸುಬಲಾನಿ ಸುಬಲಾನಿ ಶ್ರೀಹರಿಯ ಸೋದರಿಯೇ, ಧುರಿಲಾಲಿ ಧುರಿಲಾಲಿ ಶ್ರೀ ತ್ರಿಪುರ ಸುಂದರಿಯೇ, ಈ ಜನ್ಮಕ್ಕೆ ನನ್ನ ತಾಯಿಗೆ ನಾ ತೊಟ್ಟಿಲ ತೂಗುವೆನು. ನೋಡಿ ಗೈಸ್, ನಮ್ಮ ಮಮ್ಮಿ ನಂಗೆ ಚಿನ್ನದ ಕಾಯಿನ್ ಕೊಟ್ಟಿದ್ದಾರೆ ವರಲಕ್ಷ್ಮಿ ಹಬ್ಬಕ್ಕ. ಸಿಲ್ವರ್ ಚಿನ್ನದ ಕಾಯಿನ್ ಮಿಕ್ಸ್. ಅದು ವಜ್ರ ಕೊಟ್ಟಿಲ್ಲ, ಡೂಪ್ಲಿಕೇಟ್ ಕೊಟ್ಟರು.
ಏನೋ ಒರಿಜಿನಲ್ ಕೊಟ್ರೆ ಹಿಂಗೆ ಅಮ್ಮ ಅಂತ ಮಕ್ಕಳು ಎತ್ಕೊಳ್ಳೋದೈತೆ ಗೋಲ್ಡ್ ರೇಟ್ಕ. ಅಜಯ್ ಹೆಂಗೈತೆ ಅಜಯ್ ನಿಮ್ಮ ಮಗಳು ಮಾಡಿದ್ದು? ವಿಡಿಯೋ ಆಫ್ ಮಾಡ್ಲಿ ಅದು ಎಕ್ಕಿತ್ತ ನೋಡಿ. ಏನು ಮಾಡಿದ ಬಾಪಂಗರಿಗೆ ಅಕ್ಕ ಫೋನ್ ಅಜಯ್ ಹೆಂಗೈತೆ ಹೇಳಿ ನಿಮ್ಮ ಮಗಳು ಮಾಡಿದ್ದು? ಏನು ಹಪ್ಪಳ ಚೆನ್ನಾಗಿದೆ ಉಪ್ಪು ರೋಸು. ಅವ ಹಂಗೆ ಕಣಕ್ಕ ಚೆನ್ನಾಗಿಲ್ಲ ಉಪ್ಪು ಅಣ್ಣ ಊದ್ಕೊಂಡ್ರೆ ಚೆನ್ನಾಗಿರೋದು. ಊಟದ ಬಗ್ಗೆ ಕಮೆಂಟ್. ಎಲ್ಲ ಸೂಪರ್ ಆಗೈತೆ. ವೆರೈಟಿ ವೆರೈಟಿ. ಬಿಸಿ ಇಲ್ಲ ತಣ್ಣಗೆ. ಆದ್ರೆ ಬಿಸಿ ಇಲ್ಲ ತಣ್ಣಗೈತೆ.